ಭಗವಾನ್ ಶ್ರೀಕೃಷ್ಣನು ಹೋಳಿಯ ಬಗ್ಗೆ ಯುಧಿಷ್ಠಿರನಿಗೆ ಹೇಳಿದ ವಿಶಿಷ್ಟವಾದ ಕಥೆ ಯಾವುದು? ಹೋಳಿ ಹಬ್ಬದ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳು ಇವೆ. ಹೋಳಿಯ ಪ್ರಮುಖ ಕಥೆಗಳು ರಾಧಾಕೃಷ್ಣರ ಪ್ರೇಮ ಕಥೆ, ಕಾಮದೇವ ಮತ್ತು ರತಿಯ ಪುನರ್ಮಿಲನದ ಕಥೆ, ಭಕ್ತ ಪ್ರಹ್ಲಾದ ಮತ್ತು ಹೋಲಿಕಾಗೆ ಸಂಬಂಧಿಸಿದ ಕಥೆಗಳು ಅನೇಕ ಇವೆ. ಆದರೆ ಹೋಳಿಗೆ ಸಂಬಂಧಿಸಿದ ಮತ್ತೊಂದು ಕುತೂಹಲಕಾರಿ ಕಥೆ ಇದೆ. ಅದರ ಬಗ್ಗೆ ಕೆಲವೇ ಜನರಿಗೆ ತಿಳಿದಿದೆ. ಹಲವು ನಂಬಿಕೆಗಳ ಪ್ರಕಾರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಇಂತಹುದೇ ಒಂದು ಹೋಳಿಯ ಕಥೆಯನ್ನು ಹೇಳಿದ್ದಾನೆ. ಅದನ್ನು ಕೇಳಿದ ನಂತರ ಯುಧಿಷ್ಠಿರನಿಗೆ ಈ ಪ್ರಪಂಚದ ನಿಯಮಗಳು ತಿಳಿದಿದ್ದವು. ಈ ಕಥೆಯು ತ್ರೇತಾಯುಗದ ಭಗವಾನ್ ಶ್ರೀರಾಮನ ಪೂರ್ವಜರಿಗೆ ಸಂಬಂಧಿಸಿದೆ. ಈ ಹೋಳಿ ಹಬ್ಬಕ್ಕೆ ಸಂಬಂಧಿತವಾದ ಕಥೆಯ ಮೂಲಕ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಇಡೀ ಪ್ರಪಂಚದ ಸಾರವನ್ನು ತಿಳಿಸಿದನು ಎಂದೇ ಹೇಳಲಾಗುತ್ತದೆ. ಒಮ್ಮೆ ಧರ್ಮರಾಜ ಯುಧಿಷ್ಠಿರನು ಹೋಳಿಯ ಆರಂಭದ ಕಥೆಯ ಬಗ್ಗೆ ಶ್ರೀಕೃಷ್ಣನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಈ ಪ್ರಶ್ನೆಯನ್ನು ಕೇಳಿದ ಶ್ರೀಕೃಷ್ಣನು ಮುಗುಳ್ನಕ್ಕು ಧರ್ಮರಾಜ ಯುಧಿಷ್ಠಿರನಿಗೆ ಹೋಳಿ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಒಮ್ಮೆ ಭಗವಾನ್ ಶ್ರೀರಾಮನ ಪೂರ್ವಜನಾದ ರಘುವಿನ ಆಳ್ವಿಕೆಯಲ್ಲಿ ಒಬ್ಬ ರಾಕ್ಷಸ ಮಹಿಳೆ ಇದ್ದಳು. ಆ ರಾಕ್ಷಸ ಮಹಿಳೆ ಹಳ್ಳಿಯ ಜನರನ್ನು ಕೊಂದು ತಿನ್ನುತ್ತಿದ್ದಳು. ಕ್ರಮೇಣ ಹಳ್ಳಿಯ ಮಕ್ಕಳ ಮೇಲೂ ಬೇಟೆಯಾಡತೊಡಗಿದಳು. ಆ ರಾಕ್ಷಸ ಹೆಂಗಸಿನ ಕಾಟಗಳಿಂದ ಬೇಸತ್ತ ಊರಿನ ಜನರೆಲ್ಲ ಬಹಳ ನೊಂದುಕೊಂಡರು. ಗ್ರಾಮಸ್ಥರ ಈ ಸಮಸ್ಯೆಯನ್ನು ಪರಿಹರಿಸಲು ಒಂದು ದಿನ ಗುರು ವಸಿಷ್ಠರು ಆ ರಾಕ್ಷಸ ಮಹಿಳೆಯನ್ನು ಕೊಲ್ಲಬಹುದು ಎಂದು ಹೇಳಿದರು. ಗ್ರಾಮದ ಮಕ್ಕಳೆಲ್ಲ ಸೇರಿ ಮಣ್ಣಿನಿಂದ ಆ ರಾಕ್ಷಸ ಮಹಿಳೆಯ ಮೂರ್ತಿಯನ್ನು ತಯಾರಿಸಿ ಅಡ್ಡ ದಾರಿಯಲ್ಲಿ ಇಡಬೇಕು ಎಂದರು. ಮತ್ತು ರಾಕ್ಷಸ ಮಹಿಳೆ ತನ್ನ ವಿಗ್ರಹವನ್ನು ನೋಡದ ರೀತಿಯಲ್ಲಿ ಆ ವಿಗ್ರಹದ ಸುತ್ತಲೂ ಹಸುವಿನ ಸಗಣಿಯಿಂದ ಮಾಡಿದ ಬೆರಳೆಯಿಂದ ಮತ್ತು ಮರ ಮತ್ತು ಹುಲ್ಲುಗಳ ಹೊರೆಗಳನ್ನು ಇಡಬೇಕು. ಇದರ ನಂತರ ಆ ಸ್ಥಳವನ್ನು ಪೂಜಿಸಿ ಮತ್ತು ಆ ವಿಗ್ರಹವನ್ನು ಹುಲ್ಲು ಮತ್ತು ಮರದೊಂದಿಗೆ ಸುಟ್ಟು ಹಾಕಿರಿ. ಆಗ ರಾಕ್ಷಸ ಮಹಿಳೆ ಸಾಯುತ್ತಾಳೆ ಮತ್ತು ಗ್ರಾಮಸ್ಥರು ಅವಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಿದರು. ಮಕ್ಕಳು ಮತ್ತು ಗ್ರಾಮಸ್ಥರು ಗುರು ವಸಿಷ್ಠರ ಸಲಹೆಯಂತೆ ನಡೆದುಕೊಂಡರು. ಇದಾದ ಬಳಿಕ ರಾಕ್ಷಸ ಮಹಿಳೆ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲ ಸಂತಸದಿಂದ ಕುಣಿದು ಕುಪ್ಪಳಿಸಿ ಸಿಹಿ ಹಂಚುವ ಮೂಲಕ ಕೆಡುಕಿನ ವಿರುದ್ಧ ಒಳಿತಿನ ವಿಜಯೋತ್ಸವ ಆಚರಿಸಿದರು. ಈ ಕಥೆಯಲ್ಲಿ ಜಗತ್ತಿನ ರಹಸ್ಯ ಅಡಗಿದೆ. ಈ ಕಥೆಯನ್ನು ಕೇಳಿದ ಧರ್ಮರಾಜ ಯುಧಿಷ್ಠಿರನು ಪುನಃ ಶ್ರೀಕೃಷ್ಣನು ಕೇಳಿದನು, ಹಾಗಾದರೆ ಹೋಳಿ ಹಬ್ಬವು ಹೋಲಿಕಾ ದಹನ ಮತ್ತು ಭಕ್ತ ಪ್ರಹ್ಲಾದನಿಗೆ ಸಂಬಂಧಿತವಾದ ಕಥೆ ಅಲ್ಲವೇ ಎಂದು ಕೇಳಿದನು. ಯಾಕಂದರೆ ಇದು ಕೂಡ ಸಂಪೂರ್ಣವಾಗಿ ವಿಭಿನ್ನವಾದ ಕಥೆ. ಯುಧಿಷ್ಠಿರನ ಪ್ರಶ್ನೆಯನ್ನು ಕೇಳಿದ ಶ್ರೀಕೃಷ್ಣನು ಮುಗುಳ್ನಕ್ಕು ಹೇಳಿದನು, ಓ ಯುಧಿಷ್ಠಿರ, ಈ ಪ್ರಪಂಚದ ಪ್ರತಿಯೊಂದು ಯುಗದಲ್ಲೂ ಹಿಂದೆ ನಡೆದ ಘಟನೆಗಳು ಮತ್ತೆ ಮತ್ತೆ ಸಂಭವಿಸುತ್ತವೆ. ಏನಾಗುತ್ತಿದೆಯೋ ಅದು ಹಿಂದೆಯೂ ನಡೆದಿದೆ ಮತ್ತು ಇಂದು ಏನಾಗುತ್ತಿದೆಯೋ ಅದು ನಾಳೆಯೂ ಆಗುತ್ತದೆ. ಪ್ರತಿ ಘಟನೆಯಲ್ಲೂ ಅದಕ್ಕೆ ಸಂಬಂಧಿಸಿದ ಪಾತ್ರಗಳು ಬದಲಾಗುತ್ತವೆ, ಆದರೆ ಆ ಘಟನೆಯ ಪಾಠ ಒಂದೇ ಆಗಿರುತ್ತದೆ. ಅದರಂತೆಯೇ ಹೋಲಿಕಾ ದಹನವನ್ನು ದುಷ್ಟತನದ ಮೇಲೆ ಶಿಷ್ಟತನದ
ವಿಜಯವೆಂದು ನೋಡಲಾಗುತ್ತದೆ. ಹೋಲಿಕಾ ಬೆಂಕಿಯಲ್ಲಿ ಸುಟ್ಟು ಹೋಗದೇ ಇದ್ದಿದ್ದರೆ ಇನ್ನಾವುದೇ ದುಷ್ಟಶಕ್ತಿಯು ಇದೇ ರೀತಿ ಅಂತ್ಯ ಕಾಣುತ್ತಿತ್ತು. ರಾವಣನನ್ನು ಕೊಂದು ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗಿ ರಾಮರಾಜ್ಯವನ್ನು ಸ್ಥಾಪಿಸಿದ ರೀತಿ. ಹಾಗೆಯೇ ಪ್ರತಿ ಯುಗದಲ್ಲೂ ದುಷ್ಟತನ ಕೊನೆಗೊಳ್ಳಬೇಕು ಮತ್ತು ರಾಮರಾಜ್ಯ ಮತ್ತೆ ಸ್ಥಾಪನೆಯಾಗಬೇಕು. ಈ ಘಟನೆಯ ಪ್ರತಿ ಯುಗದಲ್ಲೂ ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತದೆ. ಈ ಘಟನೆಗೆ ಸಂಬಂಧಿಸಿದ ಪಾತ್ರಗಳು ಬದಲಾಗುತ್ತವೆ, ಆದರೆ ಪ್ರಪಂಚದ ಅರ್ಥ ಮತ್ತು ನಿಯಮಗಳನ್ನು ವಿವರಿಸಲು ಈ ಘಟನೆಗಳು ಪ್ರತಿ ಯುಗದಲ್ಲೂ ನಡೆಯುತ್ತಲೇ ಇರುತ್ತವೆ. ಇದು ಜಗದ ನಿಯಮ. ಪ್ರತಿ ಯುಗವೂ ಹೀಗೆಯೇ ಮುಂದುವರಿಯುತ್ತದೆ. ಈ ಕಾರಣಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ತನ್ನ ಕಾರ್ಯಗಳಿಗೆ ಗಮನ ಕೊಡಬೇಕು ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಕರ್ಮವೇ ಸರ್ವಶ್ರೇಷ್ಠ ಎಂದು ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ಮಾರ್ಗದರ್ಶನ ಮಾಡುತ್ತಾನೆ. ನಮಸ್ತೆ ಸ್ನೇಹಿತರೆ, ಧನ್ಯವಾದಗಳು.